ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲ ನಾನು ವಂದಿಸುವಂತವನಾಗಿದ್ದೇನೆ. ಇವತ್ತಿನ ವೇದ ವಾಕ್ಯ ಲೂಕ 17:3 ವಾಕ್ಯ. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ನಿಮ್ಮ ಸಹೋದರನು ತಪ್ಪು ಮಾಡಿದರೆ ಅವನ ತಪ್ಪನ್ನ ಗದರಿಸು. ಅವನು ಪಶ್ಚಾತ್ತಾಪ ಪಟ್ರೆ ಅವನ್ನ ಕ್ಷಮಿಸಿ ಬಿಡು. ಒಬ್ಬರ ಮೇಲೆ ಕಹಿತನ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬರುವಾಗ ಆ ಕಹಿತನ ಬೆಳೆದು ಕೋಪ ಕರ್ಕೊಂಡು ಹೋಗುತ್ತೆ. ಕೋಪ ಬೆಳೆಯುತ್ತೆ, ಮತ್ತೆ ಮನಸ್ತಾಪ ಇದೆಲ್ಲ ಬೆಳೆದು ಒಂದಿನ ಆ ಒಂದು ಸಂಬಂಧವನ್ನ ದೂರ ಮಾಡುವಂತದಾಗಿರುತ್ತೆ. ನಾವು ತಪ್ಪು ಮಾಡುವಾಗ ನಮ್ಗೆ ಒಬ್ರು ಗದರಿಸ್ತಾರಂದ್ರೆ ಆ ವಿಷಯದಲ್ಲಿ ನೀನು ಎಚ್ಚರಿಕೆ ಆಗಿರ್ಬೇಕು. ಆ ತಪ್ಪುಗಳನ್ನ ಯಾರು ಸರಿ ಮಾಡ್ಕೊಬೇಕಂತ ತೀರ್ಮಾನ ಮಾಡ್ತಾರೋ ಅಂತವ್ರನ್ನ ದೇವ್ರು ಇಷ್ಟಪಡ್ತಾರೆ. ದೇವ್ರ ವಾಕ್ಯ ಹೇಳ್ತಿದೆ, ನಿನ್ನ ಸಹೋದರನ ಹತ್ರ ನೀನು ಮನಸ್ತಾಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ದೇವರ ಸನ್ನಿಧಾನಕ್ಕೆ ಬರ್ಬೇಡ. ಆಮೆನ್. ಮೊದ್ಲು ಹೋಗಿ ಅಲ್ಲಿ ಒಂದಾಗ್ಬಿಟ್ಟು ದೇವರ ಸಮ್ಮುಖಕ್ಕೆ ಬನ್ನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಿದೆ. ನಾನು ನಿನ್ನನ್ನ ಪ್ರೀತಿಸುವ ಪ್ರಕಾರ ನೀವು ಸಹ ಒಬ್ಬರನ್ನೊಬ್ರು ಪ್ರೀತಿಸಿ ಎಂಬುದಾಗಿ ಹೇಳುವ ಪ್ರಕಾರ ನಾವು ಸಹ ಎಲ್ಲರೊಂದಿಗೆ ಸಂತೋಷ ಸಮಾಧಾನವಾಗಿ ಇರುವಾಗ ದೇವರ ಪ್ರೀತಿ ವ್ಯಕ್ತಪಡಿಸುವಂತವರಾಗಿರ್ತವೆ. ಇವರ ಸಹೋದರನ ಹತ್ರ ನೀನು ಒಂದಾಗಿರ್ಬೇಕು. ನಿನ್ನ ಸಹೋದರ, ನಿನ್ನ ಕುಟುಂಬದ ಎಲ್ಲರೂ ನಿನ್ನ ಪ್ರೀತಿಸಿ ಎಂಬುದಾಗಿ ಅವ್ರು ಏನೇ ಮಾಡ್ಕೊಂಡು ಹೋಗ್ಲಿ, ಯಾರು ನಿನ್ನ ಮಾತು ಕೇಳ್ತಾರ, ನಿನ್ನ ಮಾತು ಕೇಳಲ್ವಾ ಬಿಟ್ಬಿಡಿ. ಆದ್ರೆ ನೀನ್ ಎಲ್ಲರೊಂದಿಗೆ ಸಮಾಧಾನದಿಂದ ಇರುವುದು ಬಹಳ ಅಗತ್ಯವಾಗಿರ್ತದೆ.